ಈಗ ನಾವು ವೃತ್ತಕ್ಕೆ ಸಂಬಂಧಿಸಿದ ಎರಡನೇ ಪ್ರಮೇಯವನ್ನು ತಾರ್ಕಿಕವಾಗಿ ಸಾಧಿಸೋಣ. ಮೊದಲಿಗೆ ಆ ವೃತ್ತದ ಪ್ರಮೇಯದ ಹೇಳಿಕೆಯನ್ನು ಗಮನಿಸಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಈಗ ಈ ಹೇಳಿಕೆಯಲ್ಲಿ ದತ್ತ ಯಾವುದು? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಅದೇ ರೀತಿ ಸಾಧನೀಯ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಮೊದಲನೇ ಹಂತ, ಈ ಹೇಳಿಕೆಯ ನಂತರದ ಮೊದಲನೇ ಹಂತ ದತ್ತಕ್ಕನುಗುಣವಾಗಿ ಆಕೃತಿಯನ್ನು ರಚಿಸಿಕೊಳ್ಳೋದು. ಓ ಕೇಂದ್ರವುಳ್ಳ ವೃತ್ತವನ್ನು ರಚಿಸಿದ್ದೀವಿ. ಇಲ್ಲೀಗ ಬಾಹ್ಯ ಬಿಂದು ಪಿಯನ್ನು ಗುರುತಿಸಬೇಕು. ಪಿಯಿಂದ ಓ ಕೇಂದ್ರವುಳ್ಳ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಈಗ ಆ ಸ್ಪರ್ಶಕಗಳನ್ನು ಪಿ ಕ್ಯೂ ಪಿ ಆರ್ ಅಂತ ಹೆಸರಿಸಬೇಕು. ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳಿಬಹುದು ಒಂದೇ ವೃತ್ತಕ್ಕೆ. ಈಗ ಆಕೃತಿಗನುಗುಣವಾಗಿ ದತ್ತವನ್ನು ಬರೆಯೋಣ. ದತ್ತ ಓ ವೃತ್ತ ಕೇಂದ್ರ, ಪಿ ಯು ಬಾಹ್ಯ ಬಿಂದು, ಪಿ ಕ್ಯೂ ಪಿ ಆರ್ಗಳು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಈಗ ಸಾಧನೀಯ ಪಿ ಕ್ಯೂ = ಪಿ ಆರ್. ಈ ಪ್ರಮೇಯವನ್ನು ಸಾಧಿಸಲಿಕ್ಕೆ ನಾವು ಕೆಲವೊಂದಿಷ್ಟು ರಚನೆಯನ್ನು ಮಾಡಬೇಕು. ರಚನೆ: ಒ ಪಿ, ಒ ಕ್ಯೂ, ಒ ಆರ್ಗಳನ್ನು ಸೇರಿಸಬೇಕು. ಒ ಪಿ, ಒ ಕ್ಯೂ, ಒ ಆರ್ ಇವುಗಳನ್ನು ಸೇರಿಸಬೇಕು. ಈಗ ನಮಗಿಲ್ಲಿ 2 ತ್ರಿಭುಜಗಳು ಕಾಣಿಸ್ತಾ ಇದ್ದಾವೆ. ಒ ಪಿ ಕ್ಯೂ ಮತ್ತೊಂದು ಒ ಪಿ ಆರ್. ಈಗ ಈ ಪ್ರಮೇಯವನ್ನು ನಾವು ಸಾಧಿಸಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಈ 2 ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ಸಾಧಿಸಬೇಕು. ಆಗ ಸರ್ವಸಮ ತ್ರಿಭುಜದ ಒಂದು ಲಕ್ಷಣಗಳು ಏನಂತ ಹೇಳಿದ್ರೆ, ಯಾವುದೇ 2 ತ್ರಿಭುಜಗಳು ಸರ್ವಸಮ ಆದರೆ ಆಗ ಅಲ್ಲಿರುವಂಥ ಎಲ್ಲ ಅನುರೂಪ ಬಾಹುಗಳು, ಎಲ್ಲ ಅನುರೂಪ ಕೋನಗಳು ಪರಸ್ಪರ ಸಮ. ನಮಗೆ ಬೇಕಾಗಿರುವಂಥ ಅಂಶ ಪಿ ಕ್ಯೂ = ಪಿ ಆರ್ ಅನ್ನೋದು. ಆ 2 ಬಾಹುಗಳು ಇಲ್ಲಿರುವಂತಹ ಈ 2 ತ್ರಿಭುಜಗಳ ಅನುರೂಪ ಬಾಹುಗಳು ಅನ್ನೋದು ನಮಗೆ ಈ ಆಕೃತಿಯನ್ನು ನೋಡಿದಾಗ ತಿಳಿದು ಬರುತ್ತೆ. ಸರಿ, ಹಾಗಿದ್ರೆ ಸಾಧನೆಯನ್ನು ಬರೆಯೋಣ. ತ್ರಿಭುಜ ಒ ಕ್ಯೂ ಪಿ ಮತ್ತು ತ್ರಿಭುಜ ಒ ಆರ್ ಪಿಗಳಲ್ಲಿ ಇವೆರಡೂ ತ್ರಿಭುಜಗಳನ್ನು ಗಮನಿಸ್ತಾ ಹೋಗಿ. ಒ ಕ್ಯೂ = ಒ ಆರ್, ಒ ಕ್ಯೂ = ಒ ಆರ್. ಯಾಕೆ? ಒಂದೇ ವೃತ್ತದ ತ್ರಿಜ್ಯಗಳು. ಹಾಗೆಯೇ ಒ ಪಿ 2 ತ್ರಿಭುಜಗಳಿಗೂ ಸಾಮಾನ್ಯ ಬಾಹು. ಹೀಗಾಗಿ ಒ ಪಿ = ಒ ಪಿ, ಕಾರಣ ಸಾಮಾನ್ಯ ಬಾಹು. ಕೋನ ಒ ಕ್ಯೂ ಪಿ = ಕೋನ ಒ ಆರ್ ಪಿ = 90 ಡಿಗ್ರಿ. ಕೋನ ಒ ಕ್ಯೂ ಪಿ ಹಾಗೂ ಕೋನ ಒ ಆರ್ ಪಿ ಇವೆರಡೂ 90 ಡಿಗ್ರಿ. ಅದನ್ನು ನಾವೀಗಾಗಲೇ ಮೊದಲನೇ ಪ್ರಮೇಯದಲ್ಲಿ ಸಾಧಿಸಿದ್ದೀವಿ. ಹಾಗಾಗಿ ಅದನ್ನು ಪ್ರಮೇಯ 4.1ರ ಪ್ರಕಾರ ಅಂತ ತೆಗೆದುಕೊಳ್ಳೋಣ. ಏನಾಗುತ್ತೆ? ಈಗ ಇಲ್ಲಿ ಯಾವ ಸಿದ್ಧಾಂತಕ್ಕೆ ಈ 2 ತ್ರಿಭುಜಗಳು ಒಳಪಡ್ತಾ ಇದ್ದಾವೆ? ಲಂಬ-ವಿ-ಬಾಹು ಸಿದ್ಧಾಂತಕ್ಕೆ 2 ತ್ರಿಭುಜಗಳು ಒಳಪಡ್ತಾ ಇದ್ದಾವೆ. ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ. ಆದ್ದರಿಂದ ತ್ರಿಭುಜ ಒ ಕ್ಯೂ ಪಿ ಸರ್ವಸಮ ತ್ರಿಭುಜ ಒ ಆರ್ ಪಿ. ಈ 2 ತ್ರಿಭುಜಗಳಲ್ಲಿ ಒಂದೊಂದು ಕೋನ 90 ಡಿಗ್ರಿ ಇರೋದರಿಂದ ಇವು ಲಂಬಕೋನ ತ್ರಿಭುಜಗಳು. ಅದೇ ರೀತಿ ಒ ಪಿ ಬಾಹು ಏನಿದೆಯಲ್ಲ 2 ತ್ರಿಭುಜಗಳಿಗೂ ವಿಕರ್ಣ. ಅದೇ ರೀತಿ ಒಂದು ಬಾಹು ಒ ಕ್ಯೂ ಮತ್ತು ಒ ಆರ್ ಅನ್ನು ಅನುರೂಪ ಬಾಹುಗಳನ್ನು ತೆಗೆದುಕೊಂಡಿದ್ದೀವಿ, ಅವು ಸಮ ಅಂತ ಸಾಧಿಸಿದ್ದೀವಿ. ಹಾಗಾಗಿ ಇದು ಈ 2 ತ್ರಿಭುಜಗಳು ಲಂಬ-ವಿ-ಬಾಹು ಸಿದ್ಧಾಂತಕ್ಕೆ ಒಳಪಡ್ತದೆ. ಹಾಗಾಗಿ ಅವುಗಳನ್ನು ಸರ್ವಸಮ ಅಂತ ತೆಗೆದುಕೊಂಡ್ವಿ. ಈಗ ಈ 2 ತ್ರಿಭುಜಗಳು ಸರ್ವಸಮ ಆದರೆ ಅಲ್ಲಿರುವಂಥ ಎಲ್ಲ ಅನುರೂಪ ಬಾಹುಗಳು ಸಮ ಆಗಿರ್ತವೆ. ಆದ್ದರಿಂದ ನಾವೇನಂತ ಬರಿಬೋದು? ಪಿ ಕ್ಯೂ ಇದೆಯಲ್ಲ, ಪಿ ಕ್ಯೂ ಮತ್ತು ಪಿ ಆರ್ ಈ 2 ತ್ರಿಭುಜಗಳ ಅನುರೂಪ ಬಾಹುಗಳು. ಹಾಗಾಗಿ ಪಿ ಕ್ಯೂ = ಪಿ ಆರ್ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಈ ರೀತಿಯಾಗಿ ನಾವು ಈ ಪ್ರಮೇಯವನ್ನು ಸಾಧಿಸಿದ್ದೀವಿ.